ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲ್ಪತರು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಪ್ಪ ಹೇಳ್ತಿದ್ದೀನಿ ಅಂದರೆ, ಇವತ್ತು ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾರೋ ಅವರಿಗೆ ಚಿಕ್ಕ ಸಂದೇಶನೂ ಹೇಳ್ತೀನಿ. ಫಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋರು ಫಸ್ಟು ಜಿಮೇಲ್ ಐ ಡಿಯಿಂದ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆದಮೇಲೆ ಅವರು ಹೆಸರು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಕೊಂಡಾದ್ಮೇಲೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ಬೋದು. ಆಮೇಲೆ ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಕೆಲವರು ಹಂಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಮಾಮೂಲಿ ಜನ ಸಬ್ಸ್ಕ್ರೈಬರು ಆಮೇಲೆ ವ್ಯೂಸ್ ಹೋಗೋದು, ವ್ಯೂಸ್ ಹೋಗೋದು ಭಾಳ ಕಷ್ಟ ಇರುತ್ತೆ. ಸೆಲೆಬ್ರಿಟಿಗಳಾದರೆ ಬೇಗ ವ್ಯೂಸ್ ಹೋಗುತ್ತೆ, ಆದರೆ ಮಾಮೂಲಿ ಜನರಾದರೆ ಹೋಗಲ್ಲ ವ್ಯೂಸು, ಅದು ಲೇಟ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಹಾಕಬೇಕು. ಒಳ್ಳೆ ಕಂಟೆಂಟ್ ಹಾಕಿದರೆ ಮಾತ್ರ ವ್ಯೂಸ್ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ, ವ್ಯೂಸ್ ಹೋಗಲ್ಲ. ಫಾಲೋವರ್ಸು ಸಬ್ಸ್ಕ್ರೈಬರು ಬರೋಲ್ಲ. ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ವ್ಯೂಸ್ ಹೋಗಿ ಆಟೋಮೆಟಿಕಲಿ ವ್ಯೂಸ್ ಹೋಗುತ್ತೆ ಅಂದರೆ ಆಟೋಮೆಟಿಕಲ್ ಸಬ್ಸ್ಕ್ರೈಬರ್ ಆಗ್ತಾರೆ. ಏನಪ್ಪ ಅಂದರೆ, ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದಂಗೆ ಫಸ್ಟು 1, 2, 3 ಆ ಥರ ಅಂತ ಹೋಗುತ್ತೆ. ಸಬ್ಸ್ಕ್ರೈಬರ್ ಆಗ್ತಾ 100 ಸಬ್ಸ್ಕ್ರೈಬರ್ ಆಗ್ತಿದ್ದಂಗೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೊದಲನೇ ಹಂತಕ್ಕೆ ಹೋಗ್ತೀರಾ. ಮೊದಲನೇ ಹಂತ ಅಂದರೆ ಯೂಟ್ಯೂಬ್ನವ್ರಿಗೆ ಮೊದಲನೇ ಹಂತ ಅದು. 100 ಸಬ್ಸ್ಕ್ರೈಬರ್ ಆಗ್ತಿದೆ. 100 ಸಬ್ಸ್ಕ್ರೈಬರ್ ಆಗೋದು ಭಾಳ ಕಷ್ಟ ಐತೆ, ಬೇಗ ಆಗೋಕ್ಕೂ ಆಗೋಲ್ಲ, ಆದರೆ ಸಮಯ ತಾಣುತ್ತೆ. ನೀವು ಮೊದಲನೇ ಹಂತಕ್ಕೆ ಹೋಗ್ಬೋದು ಯೂಟ್ಯೂಬಲ್ಲಿ. 1, 2, 3 100 ತನಕ ಹೋಗುತ್ತೆ. 100 ತನಕ ಹೋದು ಅಂದರೆ ಒಳ್ಳೆ ಕಂಟೆಂಟ್ ಹಾಕಿದರೆ ಬೇಗನೆ ಇನ್ಕ್ರೀಸ್ ಆಗುತ್ತೆ. 1,000 ಸಬ್ಸ್ಕ್ರೈಬರ್ ಬೇಕು. 4,000 ಅವರ್ ವಾಚ್ ಟೈಮ್ ಬೇಕು. ನಮಗೆ ನೀವು ಮಾನಿಸ್ಟೇಷನ್ ಆನ್ ಮಾಡ್ಕೋಬೇಕು. ಅಂತ ಮಾನಿಸ್ಟೇಷನ್ ಆನ್ ಮಾಡ್ಕೊಂಡ್ರೆ ಮಾತ್ರ ಯೂಟ್ಯೂಬಲ್ಲಿ ದುಡ್ಡು ಬರೋದು. ಫಸ್ಟು ಎಲ್ಲ ಚೆಕ್ ಮಾಡ್ತಾರೆ. ಯೂಟ್ಯೂಬಿಂದ ಏನು ಎಲ್ಲ ಫಸ್ಟ್ ಯೂಟ್ಯೂಬರೇ ಅವರೇ ಕಳಿಸ್ತಾರೆ ಮಾನಿಸ್ಟೇಷನ್ದು. 4,000 ವಾಚ್ ಟೈಮು, 1,000 ಅವರ್ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ಅವರ್ ವಾಚ್ ಟೈಮ್ ಆಗಬೇಕು. ನಾನು ದೊಡ್ಡ ಯೂಟ್ಯೂಬ್ ಟೈಪ್ ಏನಲ್ಲ, ಚಿಕ್ಕ ಮಾಹಿತಿ ಅಷ್ಟೇ. ಕೆಲವರಿಗೆ ಗೊತ್ತಿರಲ್ಲ, ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ಲ, ಒಂದು ಮಾಹಿತಿ ಕೊಡ್ತಾಯಿದ್ದೀನಿ ಅಷ್ಟೇ. ನೀವು ಯೂಟ್ಯೂಬ್ ಚಾನಲ್ಲು ವಿಡಿಯೋ ಹಾಕ್ತಾ ಇರ್ತೀರ, ಏನೋ ಇನ್ಕ್ರೀಸ್ ಆಗ್ತಿರುತ್ತೆ, ವಿಡಿಯೋ ಹೋಗ್ತಾ ಇರುತ್ತೆ, ಲೈಕು ಕಾಮೆಂಟ್ಸು ವ್ಯೂಸ್ ಎಲ್ಲ ಹೋಗ್ತಿರುತ್ತೆ. ಆವಾಗ ನಿಮಗೆ ಚೆಕ್ ಮಾಡ್ಕೋಬೇಕಂದ್ರೆ YT ಸ್ಟುಡಿಯೋ ನೀವು ಡೌನ್ಲೋಡ್ ಮಾಡ್ಕೋಬೇಕು. YT ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ವಾಚ್ ಟೈಮ್ ತೋರಿಸುತ್ತೆ. ಅದರಲ್ಲಿ ವಾಚ್ ಟೈಮ್ ತೋರಿಸುತ್ತೆ ಅಂದರೆ ವಾಚ್ ಟೈಮು ಪ್ರತಿಯೊಂದು ಎಲ್ಲದೂ ತೋರಿಸುತ್ತೆ. ವಾಚ್ ಟೈಮು, ಆಮೇಲೆ ಅನಾಲಿಟಿಕ್ಸ್ ಅಂತ ಇರುತ್ತೆ. ಅಲ್ಲೋಗಿ ಚೆಕ್ ಮಾಡಿದರೆ ಮಾತ್ರ ನಿಮಗೆ ಎಷ್ಟು ವಾಚ್ ಟೈಮ್ ಆಗೈತೆ ಅಂತ ಗೊತ್ತಾಗುತ್ತೆ. ಆದರೆ ಮಾಮೂಲಿ ವಾಚ್ ಟೈಮಲ್ಲಿ ಏನಾಗುತ್ತೆ ಅಂದರೆ, ಮಾಮೂಲಿ ತೋರಿಸುತ್ತಲ್ಲ, ಅಲ್ಲಿ ತೋರಿಸಿದ್ರೆ ಒಂದು ಮಂತ್ ಅಷ್ಟೇ ಇರುತ್ತೆ. ಅಲ್ಲೇ ವಾಚ್ ಟೈಮ್ ಅನಾಲಿಟಿಕ್ಸ್ ಅಂತ ಒಳಗೆ ಹೋಗಿ ಚೆಕ್ ಮಾಡಿದರೆ ಲೈಫ್ ಟೈಮ್ ಅಂತ ಹೊಡೆದ್ರೆ ಫುಲ್ಲು ನೀವು ಯಾವತ್ತಿಂದ ವೀಡಿಯೋ ಮಾಡಿರ್ತೀರೋ ಅದು ವಾಚ್ ಟೈಮ್ ಆಗಿರೋಲ್ಲ, ಫುಲ್ ತೋರಿಸ್ತಿರುತ್ತೆ. ಅದೇನೂ ಆಗೋಲ್ಲ. ಕೆಲವ್ರು ಏನಂತಾರೆ ವಾಚ್ ಟೈಮ್ ಹೋಗುತ್ತೆ ಅಂತಿರ್ತಾರೆ, ಆದರೆ ಹೋಗಿರಲ್ಲ. ಅಲ್ಲೇ ಇರುತ್ತೆ ವಾಚ್ ಟೈಮ್. ಲೈಫ್ ಟೈಮ್ ಅಂತ ಇರುತ್ತೆ. ಅನಾಲಿಟಿಕ್ಸ್ ತಕ್ಕ ಹೋಗಿ ಲೈಫ್ ಟೈಮ್ ಅಂತ ನೀವು ಸರ್ಚ್ ಮಾಡಬೇಕು. ನಾನು ಏನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಮಾಮೂಲಿ ಸಣ್ಣದಾಗಿ ಯೂಟ್ಯೂಬರ್. ಸುಮ್ಮನೆ ಒಂದು ಮಾಹಿತಿ ಕೊಡಬೇಕು, ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಬಿಟ್ಟರೆ ಇನ್ನೇನು ಇಲ್ಲ. ದೊಡ್ಡದಾಗಿ ಯೂಟ್ಯೂಬರ್ ಟೈಪ್ ನಾನೇನು ಕೊಚ್ಕೊಳಕ್ಕೆ ಹೋಗಲ್ಲ, ಇದು ಮಾಡೋಕ್ಕೆ ಹೋಗಲ್ಲ. ನಾನು ಒಟ್ಟಲ್ಲಿ ಮಾಮೂಲಿ ಏನೋ ಒಂದು ಸಂದೇಶ ಕೊಡಬೇಕು ಅಂತ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಯೂಟ್ಯೂಬು ಭಾಳ ಕಷ್ಟನೇ ಇರುತ್ತೆ. ಬಂದಾಗ ಯೂಟ್ಯೂಬಲ್ಲಿ ಏನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಟೈಪ್ ಅನ್ನಲ್ಲ, ಭಾಳ ಕಷ್ಟ ಇರುತ್ತೆ. ಯೂಟ್ಯೂಬಲ್ಲಿ ವ್ಯೂಸ್ ಹೋಗೋದು ಕಷ್ಟ, ಸಬ್ಸ್ಕ್ರೈಬರ್ ಆಗೋದು ಕಷ್ಟನೇ. ಆದರೆ ಜಾಸ್ತಿ ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಯಾವತ್ತಿರೋ ಒಂದು ದಿವಸ ಪ್ರತಿಫಲ ಸಿಗುತ್ತೆ. ನಮ್ಮದು ಇನ್ನೂ ಮಾನಿಸ್ಟೇಷನ್ ಆಗಿಲ್ಲ, ಸುಮ್ಮನೆ ಒಂದು ಸಂದೇಶ ಕೊಡ್ತಾಯಿದ್ದೀನಿ ಅಷ್ಟೇ. ಕೆಲವರು ಹೊಸ್ದಾಗಿ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ, ಇನ್ನೇನು ಇಲ್ಲ. ನಾವೇನು ದೊಡ್ಡ ಯೂಟ್ಯೂಬರು ಅಂತ ನಾನೇನು ಹೇಳ್ತಾ ಇಲ್ಲ, ಓಕೆನಾ? ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ನಮ್ಮದು ಏನು ಇವತ್ತು ವ್ಯೂಸ್ 1 ಹೋಗಿರ್ಬೋದು, 2 ಹೋಗಿರ್ಬೋದು, 3, 5, 100 ಹಿಂಗೆ ಹೋಗ್ಬೋದು. ಆಮೇಲೆ ತಾಳ್ಮೆ ನಿಧಾನಕ್ಕೆ ಹೋಗುತ್ತೆ. ಯೂಟ್ಯೂಬಲ್ಲಿ ವ್ಯೂಸ್ ಒಂದೇ ದಿನಕ್ಕೆ ಆಗ್ತಿದ್ದಂಗೆ ವ್ಯೂಸ್ ಹೋಗಲ್ಲ, ಓಕೆನಾ? ವ್ಯೂಸ್ ಹೋಗ್ಬೇಕಂದ್ರೆ ಭಾಳ ಟೈಮ್ ತಾಣುತ್ತೆ. ಒಳ್ಳೆ ಕಂಟೆಂಟ್ ಹಾಕಬೇಕು. ಒಳ್ಳೆ ವೀಡಿಯೋ ಹಾಕಬೇಕು. ಲಾಗ್ಸಲ್ಲೂ ಒಳ್ಳೆ ಲಾಗ್ಸ್ ಮಾಡಬೇಕು. ಆ ಥರ ಒಂದೊಂದು ಕಂಟೆಂಟು ಒಂದೊಂದು ಥರ ವೀಡಿಯೋ ಇರ್ತವೆ. ಲಾಗ್ಸ್ದೇ ಬೇರೆ ಟ್ಯಾಗ್ಗಳೆಲ್ಲ ಬೇರೆ ಟ್ಯಾಗ್ ಇರುತ್ತೆ. ಕಾಮಿಡಿ ಒಂಥರ ಟ್ಯಾಗು, ಲಾಗ್ಸ್ದು ಒಂಥರ, ಇನ್ನೊಂದು ಮತ್ತೊಂದು, ಆ ಥರ ಟ್ಯಾಗ್ಗಳು ಹಾಕಬೇಕು. ಟ್ಯಾಗ್ಗಳು ಹಾಕಿದ್ರೆ ವೈರಲ್ ವೀಡಿಯೋ, ಟ್ರೆಂಡಿಂಗ್ ವೀಡಿಯೋ ಅಂತ ಎಲ್ಲ ಇರುತ್ತಲ್ಲ, ಆ ಟ್ಯಾಗ್ ಹಾಕಬೇಕು.
ಆ ಟ್ಯಾಗ್ ಹಾಕಿದ್ರೆ ಬೇಗ ಕೆಲವರು ಚೆಕ್ ಮಾಡ್ತಾರೆ ಯೂಟ್ಯೂಬಾಗಿ ವೈರಲ್ ವಿಡಿಯೋ, ಅದು ವೈರಲ್ ವಿಡಿಯೋ ನಿಮ್ಗೆ ಕೆಳಗಡೆ ಬರುತ್ತೆ. ವೈರಲ್ ಅಂತ ಟ್ರೆಂಡಿಂಗ್ ಅಂತ ಕೊಟ್ಟರೆ ಟ್ರೆಂಡಿಂಗ್ ಅಂತ ಬರುತ್ತೆ. ಆ ಥರ ಟ್ಯಾಗ್ ಹಾಕ್ತಾ ಇರಬೇಕು. ಆ ಥರ ಟ್ಯಾಗ್ ಹಾಕ್ಬೇಕು. ತಪ್ಪು ಟ್ಯಾಗ್ ಹಾಕೋಂಗಿಲ್ಲ. ಯೂಟ್ಯೂಬರ್ ಅದೊಂದು ರೂಲ್ಸ್ ಮಾಡಿದ್ದಾರೆ. ತಪ್ಪು ಟ್ಯಾಗ್ ಹಾಕಿದ್ರೆ ಬೇರೆ ಇದನ್ನ ಮಾಡ್ತಾರೆ ಅವರು. ಈಗ ಯಾವ್ದಾರ ಒಂದು ಹೊಸ ಫಿಲಮ್ ರಿಲೀಸ್ ಆಗೈತೆ ಅಂದರೆ ಅದ್ರ ಟ್ಯಾಗ್ ಅದಕ್ಕೆ ಮಾತ್ರ ಹಾಕ್ಬೇಕು. ಈಗ ಬೇರೆ ಕಾಮಿಡಿ ಇರೋದಕ್ಕೆಲ್ಲ ಟ್ಯಾಗ್ ಹಾಕೊಂಡ್ರೆ ಯೂಟ್ಯೂಬ್ನವರು ನಿಮ್ಮ ಚಾನಲ್ ಮೇಲೆ ಕ್ರಮ ತಗೊಂತಾರೆ. ಆಮೇಲೆ ನಿಮ್ಮ ಚಾನಲ್ಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಆ ಥರ ಮಾಹಿತಿ ಇರುತ್ತೆ. 1,000 ಸಬ್ಸ್ಕ್ರೈಬರ್ ಆಗಲೇಬೇಕು, 4,000 ಅವರ್ ವಾಚ್ ಟೈಮ್ ಆಗಲೇಬೇಕು. ಇದು ಮಾನಿಸ್ಟೇಷನ್ ನಾನು ಆಗಬೇಕು ಅಂದರೆ ಆ ಥರ ಇರುತ್ತೆ. ಯೂಟ್ಯೂಬ್ನವರೇ ಕಳಿಸ್ತಾರೆ ನಿಮಗೆ ಮಾನಿಸ್ಟೇಷನ್ ಮಾಡ್ಕೊಳಕ್ಕೆ. 4,000 ವಾಚ್ ಟೈಮು 1,000 ಸಬ್ಸ್ಕ್ರೈಬರ್ ಆಗ್ತಿದ್ದಂಗೆ ಆ ಥರ ಇರುತ್ತೆ ಯೂಟ್ಯೂಬಲ್ಲಿ ಕಷ್ಟನೇ. ಬೇಗ ಯಾರು ಇದು ಮಾಡಿ ಸೆಲೆಬ್ರಿಟಿಗಳಾದರೆ ಬೇಗ ಇನ್ಕ್ರೀಸ್ ಆಗ್ತದೆ. ಆದರೆ ನಾರ್ಮಲ್ ಪೀಪಲ್ ಆಗೋಕ್ಕಾಗಲ್ಲ. ಆದರೆ ನಿಧಾನ ಒಳ್ಳೆ ಕಂಟೆಂಟ್ ಕೊಡಬೇಕು. ಬೇಗ ಅವ್ರದ್ದು ವ್ಯೂಸ್ ಹೋದ್ರೆ ಮಾತ್ರ ಫಾಲೋವರ್ಸು ಸಬ್ಸ್ಕ್ರೈಬರ್ ಬರ್ತಾರೆ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ದೊಡ್ಡ ಯೂಟ್ಯೂಬರ್ ಟೈಪ್ ಏನು ಮಾಹಿತಿ ಕೊಡ್ತಿಲ್ಲ, ಚಿಕ್ಕ ಸಂದೇಶ ಕೊಟ್ಟಿದ್ದೀನಿ. ದಯವಿಟ್ಟು ನನಗೂ ಗೊತ್ತಿಲ್ಲ, ನಾನು ಬೇರೆ ತಿಳ್ಕೊಂಡು ಮಾತ್ರ ಹೇಳಿದ್ದೀನಿ. ಓಕೆನಾ? ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.